ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಸರ್ವತೀರ್ಥಾತ್ಮಿಕೆ ಸರ್ವಮಂತ್ರಾತ್ಮಿಕೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಮೊದಲೇ ಬಹುಮಾನ ಯಾರಿಗೆ ಅಂತ? ಹಿರಣ್ಮಯಿ. ಜನ್ಮ ಪ್ರಭೃತಿ ದೇವೇಶಿ ಜನೋಯಂ ತ್ವದು ಈ ಬಹುಮಾನ ಅವ್ರೇನಾರು ನೋಡಿದ್ರೆ ತುಂಬ ಕೋಪ ಮಾಡ್ಕೊತಾರೆ. ಅದಕ್ಕೆ ಇದನ್ನು ಅಪ್ಪಂಗೆ ಕಾಣಿಸ್ತಾ ಇರೋ ಥರ ಎತ್ತಿಡ್ತೀನಿ. ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಅಪಾಯನ ನೀವೇ ಮೈ ಮೇಲೆ ಹೇಳ್ಕೊಂಡಾಗುತ್ತೆ. ತಡ ಮಾಡಿದ್ದಷ್ಟು ಹೆಣಗಳು ಬೀಳ್ತಾನೆ ಇರ್ತವೆ. ದಯವಿಟ್ಟು ನಾನು ಹೇಳಿದ್ದನ್ನಷ್ಟು ರೆಡಿ ಮಾಡಿ. ಎಲ್ಲ ಸಿದ್ಧತೆಗಳು ಸರಿಯಾಗಿದೆ ತಾನೆ? ಎಲ್ಲ ವ್ಯವಸ್ಥೆನೂ ನಾನೇ ನಿಂತು ಮಾಡಿದ್ದೀನಿ ಮೇಡಮ್. ಎಲ್ಲರೂ ಜಾಗೃತರಾಗಿದ್ದಾರೆ. ಯಾರೇ ಕೊಲೆಗಾರ ಬರಲಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಕತ್ತಲಲ್ಲೂ ಸ್ಪಷ್ಟವಾಗಿ ಕಾಣುವಂಥ ಕ್ಯಾಮ್ರಾಗಳು ಇಟ್ಕೊಂಡು ನಮ್ಮವರು ಕಾಯ್ತಾ ಇದ್ದಾರೆ. ಯಾವುದೇ ವ್ಯಕ್ತಿ ಆಗಲಿ ಸುಲಭವಾಗಿ ಗುರುತಿಸ್ಬೋದು. ಸರಿ, ನಾವೆಲ್ಲರೂ ಹುಷಾರಾಗಿರಬೇಕು. ಆ ಹಂತಕರು ನಮ್ಗಿಂತ ಹುಷಾರಾಗಿರ್ತಾರೆ. ನಮ್ಮ ಕಡೆ ಸಿಬ್ಬಂದಿ ಪೊಲೀಸರು ಯಾರು ಯಾರಿಗೂ ಬಾಯ್ಬಿಟ್ಟಿಲ್ಲ ತಾನೆ? ಇಲ್ಲ ಮೇಡಮ್, ನಾನು ಕರ್ಕೊಂಬಂದಿರೋರೆಲ್ಲ ನಂಬಿಕಸ್ತಾರೆ. ಆದರೂ ನಮ್ಮ ಪ್ಲ್ಯಾನ್ ಏನು ಅಂತ ಅವ್ರಿಗೆ ಹೇಳಿಲ್ಲ. ಹೀಗೆ ಬರ್ತಾರೆ ಅವನು ಹಿಡೀರಿ ಅಷ್ಟೇ ಹೇಳಿರೋದು. ಪೂರ್ತಿ ವಿವರ ಅವ್ರಿಗೂ ಗೊತ್ತಿಲ್ಲ ಮೇಡಮ್. ಈ ಸಾರಿ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಮೇಡಮ್. ಇವತ್ತು ಮಾತ್ರ ಯಾವುದೇ ಕಾರಣಕ್ಕೂ ಹಂತಕರು ನಮ್ಮ ಕೈ ತಪ್ಪು ಹೋಗಬಾರ್ದು. ನಡೀರಿ, ಶುರು ಮಾಡೋಣ. ಓಕೆ ಮೇಡಮ್. ಅಮ್ಮ ತಾಯಿ ತ್ರಿಪುರ ಸುಂದರಿ ಕಾಪಾಡಮ್ಮ. ನಿನ್ನೆ ನಂಬ್ಕೊಂಡಿದ್ದೀನಿ. ಅಮ್ಮ ತಾಯಿ ಕಾಪಾಡು. ನಾನೇ ಅಮ್ಮೋರು, ನಾನೇ ಮಹಾದೇವಿ, ನಾನೇ ತ್ರಿಪುರ ಸುಂದರಿ. ಊರು ಕಾವು ಕಾಯೋ ತಾಯಿ ನಾನು. ದುಷ್ಟರಿಗೆ ಶಿಕ್ಷೆಯನ್ನ, ಒಳ್ಳೆಯವ್ರನ್ನ ಕಾಪಾಡೋದು ನನ್ನ ಕಾಯಕ. ಯಾರು ಹೆದರಬೇಡಿ, ಯಾರು ಹೆದರಬೇಡಿ. ನಾ ಬಂದೆ, ಊರು ಕಾಯೋಕೆ ನಾನಿರೋದು. ಏ ರಾಕ್ಷಸ ವಂಶದವರ, ನಿಮಗೆ ಸರಿಯಾದ ಶಿಕ್ಷೆ ಕೊಡ್ತೀನಿ. ಯಾರೋ ಕಿರ್ಚ್ಕೊಂಡು ಶಬ್ದ ಕೇಳಿಸ್ತಲ್ವಾ? ಹೌದು. ನಮ್ಮ ಕ್ಯಾಮರಾಸ್ ಎಲ್ಲೆಲ್ಲಿ ಫಿಕ್ಸ್ ಮಾಡಿದಿರೋ ಎಲ್ಲ ಒಂದು ಕಡೆ ತಂದಾಕಿ. ನಾನು ಈಗಲೇ ಅದನ್ನೆಲ್ಲ ನೋಡಬೇಕು. ಸರಿ ಮೇಡಮ್. ಸರ್ ಮೇಡಮ್, ಯಾರೋ ದೇವಸ್ಥಾನದ ಹತ್ರ ಸತ್ತು ಬಿದ್ದಿದ್ದಾರೆ ಮೇಡಮ್. ನೀವು ಹೋಗಿ ಆ ಶವನ್ ನೋಡಿ, ನಾನು ಹೋಗಿ ಆ ಕ್ಯಾಮರಾಗಳನ್ನೆಲ್ಲ ನೋಡ್ತೀನಿ. ಸರಿ ಮೇಡಮ್, ನೋಡಿ. ವಿರೂಪಾಕ್ಷ ಶಾಸ್ತ್ರಿಗಳಿದ್ದಾರೆ ನಮ್ಮ. ಇದಾರೆ? ಸ್ವಲ್ಪ ಕರೀರಿ. ಯಾಕೆ? ಅವ್ರ ಹತ್ರನೇ ಮಾತಾಡಬೇಕಿತ್ತು. ಓ, ಪೊಲೀಸ್ನವರು ಏನ್ರಿ ಇಷ್ಟೊತ್ತಲ್ಲಿ? ಒಂದು ಮುಖ್ಯವಾದ ವಿಚಾರ
ವಿರೂಪಾಕ್ಷ ಶಾಸ್ತ್ರಿಗಳು ತಿಳಿಸ್ಬೇಕಿತ್ತು. ಹೇಳಿ, ಪರವಾಗಿಲ್ಲ. ನಾನು ಅವ್ರ ಮಗ, ಅಪ್ಪ ಮಲಗಿದ್ದಾರೆ. ನೋಡಿ, ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಷಯ, ಅವ್ರ ಹತ್ರನೇ ಹೇಳಬೇಕಿತ್ತು. ಸ್ವಲ್ಪ ಎಪ್ಸಿ, ತುಂಬ ತುರ್ತಿದೆ. ದೇವಿಕಾ, ಅಪ್ಪನ ಕರಿ. ಆಯ್ತು ರೀ. ಈಗಾಗಲೇ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿದು ಬಾಗ್ಲು ಹಾಕಾಗಿದೆ. ಈಗೇನ್ರಿ ನಿಮ್ಮ ತುರ್ತಿನ ವಿಚಾರ ಮಾತಾಡೋದು? ಅದು ಅಲ್ಲದೆ ಮನೆಯವ್ರಿಗೂ ಬಂದಿದ್ದೀರಾ? ಏನ್ರಿ ಇದು? ನಿಮ್ಗೆ ಹೊತ್ತು ಗೊತ್ತು ಅನ್ನೋದು ಏನೂ ಇಲ್ವಾ? ನಾವು ಬೆಳಿಗ್ಗೆಯಿಂದ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲ ಮಾಡಿ ದಣದಿರ್ತೀವಿ. ನಾವು ಮನುಷ್ಯರು, ನಮಗೊಂದು ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಏನು ಮಾಡೋದು ಶಾಸ್ತ್ರಿಗಳೇ? ನಮ್ಮದು ನಿಮ್ಮ ಥರದ ಕೆಲಸ ಅಲ್ಲ. ದಿನದ 24 ಗಂಟೆನೂ ಎಚ್ಚರವಾಗಿರಬೇಕು. ತುಂಬ ಅನಿವಾರ್ಯವಾಗಿದ್ದರಿಂದ ನಿಮಗೆ ತೊಂದರೆ ಕೊಡಬೇಕಾಗಿ ಬಂತು. ಸರಿ, ಅದೇನು ಹೇಳಿ. ಊರ ಹೊರಗಡೆ ಒಂದು ಹೆಣ ಬಿದ್ದಿದೆ. ಅದರ ಪಕ್ಕದಲ್ಲಿ ದೇವ್ರ ಒಡವೆಗಳು ಇದೆ. ಅದು ನಿಮ್ಮ ದೇವಸ್ಥಾನದ್ದೇ ಅಂತ ಅನುಮಾನ. ನೀವು ಒಂದ್ಸಾರಿ ಬಂದು ನೋಡಿದ್ರೆ ನಮ್ಮ ಅನುಮಾನ ಪರಿಹಾರ ಆಗುತ್ತೆ. ಏನು ಹೆಣ ಬಿದ್ದಿದ್ಯಾ? ಅದ್ರ ಹತ್ರ ದೇವ್ರ ಒಡವೆಗಳಿದ್ಯಾ? ನೀವು ಸರಿಯಾಗಿ ನೋಡಿದ್ರ ಅದನ್ನ? ಆ ಒಡವೆ ನಮ್ಮ ದೇವಸ್ಥಾನದ್ದೇ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಈ ಥರದ ಒಡವೆಗಳನ್ನ ಬೇರೆ ಯಾರು ಹಾಕೋದಿಲ್ಲ ಶಾಸ್ತ್ರಿಗಳೇ. ಅದು ಅಲ್ಲದೆ ಚಕ್ರಪುರಿ ಅಮ್ಮನವರ ದೇವಸ್ಥಾನದಲ್ಲಿ ಇರೋಷ್ಟು ಒಡವೆಗಳು ಬೇರೆಲ್ಲೂ ಇಲ್ಲ. ಅದಕ್ಕೆ ಮೊದಲನೇ ಅನುಮಾನ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಮೇಲೆ ಸಹಜವಾಗಿ ಬಂದಿದೆ. ದೇವ್ರ ಒಡವೆಗಳನ್ನೇ ಕದೀತಾರೆ ಅಂತ ಅಂದ್ರೆ ಇಂಥ ಕದೀಮ್ರಿರ್ಬೇಕು, ಮಹಾನ್ ಪಾಪಿಗಳು. ಏನೋ ಆ ತಾಯಿನೇ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಬೇಕು. ಪೊಲೀಸ್ನವ್ರಿಗೆ ಅನುಮಾನ ಬಂದಿದೆ ಅಂದ ಮೇಲೆ ಅದನ್ನು ಪರಿಹರಿಸ್ಕೊಳ್ಳೋದು ಒಳ್ಳೇದು. ಬರ್ತೀನಿ, ಈಗ ಬರ್ತೀನಿ. ರೀ, ದೇವಸ್ಥಾನಕ್ಕೆ ನೀವು ಹೋಗಲ್ವಾ? ನಾನಾ? ಇಲ್ಲ, ಅಪ್ಪ ಇದ್ದಾರಲ್ಲ, ಅವರೆಲ್ಲ ನೋಡ್ಕೋತಾರೆ. ಸರಿ ಹೋಯ್ತು. ಪಾಪ ಅವ್ರಿಗೆ ವಯಸ್ಸಾಗಿದೆ ಕಣ್ರಿ. ಎಲ್ಲದನ್ನು ಅವರೇ ಮಾಡಬೇಕು ಅಂದರೆ ನೀವ್ಯಾವಾಗ ಕಲಿಯೋದು? ಈಗ್ಲಿಂದಾನೇ ನಿಭಾಯಿಸೋದು ಕಲ್ತ್ಕೊಳ್ಳಿ, ಮುಂದೆ ಅನುಕೂಲ ಆಗತ್ತೆ. ನಮ್ಮ ಅಪ್ಪನ ಏನು ಅನ್ಕೊಂಡಿದ್ಯಾ ನೀನು? ಈ ಚಕ್ರಾಪುರಿ ದೇವಸ್ಥಾನ ಧರ್ಮದರ್ಶಿಗಳವರು. ಅವ್ರಿರೋವರೆಗೂ ಇಂಥ ವಿಚಾರದಲ್ಲಿ ಬೇರೆಯವ್ರಿಗೆ ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ. ಅವ್ರಿಗೇನಾದರೂ ಸಹಾಯ ಬೇಕಿದ್ರೆ ಅವರೇ ಕರೀತಾರೆ. ನಾನೇನಾದರೂ ಹೋದರೆ ಕೋಪಿಸ್ಕೋತಾರೆ. ನಿನಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರು. ಚಂದ್ರ, ನೀನು ಬಾ, ಏನಾಗಿದೆ ಅಂತ ನೋಡೋಣ. ನಾನು ಯಾಕಪ್ಪ? ನೀವಿದ್ದೀರಲ್ಲ. ಅದು ಅಲ್ಲದೆ ನಾನು ಬಂದ್ಬಿಟ್ರೆ ಇಲ್ಲಿ ಮನೇಲಿ ಗಂಡಸರು ಅಂತ ಯಾರೂ ಇರಲ್ಲ. ಕಳ್ತನ ಬೇರೆ ಆಗಿದೆ ಅಂತೀಯಾರೆ. ನೀವೇ ಇದ್ದೀರಲ್ಲ, ಸಾಕು ಬಿಡಿ. ಸರಿ, ಮನೆ ಕಡೆ ಹುಷಾರು. ನಡಿ. ಇದೇನ್ರಿ ಇದು? ಅಪ್ಪ ಕರೆದ್ರೆ ಹೋಗ್ತೀನಿ ಅಂದ್ರಿ, ಇವಾಗ ನೀವೇ ತಪ್ಪಿಸ್ಕೋತಾ ಇದ್ದೀರಾ? ಒಬ್ರು ಮಾಡ್ಬೇಕಾರೋ ಕೆಲಸನ ಇಬ್ಬಿಬ್ರು ಮಾಡೋಕ್ಕಾಗತ್ತಾ? ನಿನಗಿದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆರು, ತಲೆಕೆಟ್ಟವ್ರ ಥರ ಮಾತಾಡ್ತೀಯಲ್ಲ. ರಾತ್ರಿ ಎಲ್ಲ ಕಾವಲು ಸರಿಯಾಗಿತ್ತ? ಕಣ್ಣು ಮುಚ್ಚಿದೆ, ರಾತ್ರಿ ಎಲ್ಲ ಕಾಯ್ತಾ ಇದ್ದೀನಿ ಯಜಮಾನ್. ಮತ್ತೆ ಇದೆಲ್ಲ ಹೇಗಾಯ್ತು? ಮಯ ಆಗೋಯ್ತಾ? ನನ್ನ ಮುಂದೆ ಹೇಳ್ತೀರಾ ಅಷ್ಟೇ, ಒಂದು ಹೊತ್ತಲ್ಲಿ ಹೋಗಿ ಹೊತ್ತಿಗೆ ಹೊತ್ಕೊಂಡು ಮಲ್ಕೊಂಡಿರ್ತೀರಾ. ನಿಮ್ಮನ್ನೆಲ್ಲ ನಮಗೆ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ, ನನಗೆ ಹುಡ್ಕೋಬೇಕಷ್ಟೇ. ಎಲ್ಲಿ ನಿಮ್ಮ ಯಜಮಾನ?
ಇಲ್ಲೇ ಬರ್ತಾ ಇದ್ದೀರಾ ಸ್ವಾಮಿ? ಓಹೋ, ಬರ್ತಾ ಇದ್ದಾನ? ಯಾಕಂತೆ? ಕೋಟೆ ಎಲ್ಲ ಕೊಳ್ಳೆ ಹೊಡೆದ್ಮೇಲೆ ದಿಡ್ಡಿ ಬಾಗಿಲು ಹಾಕೋದಕ್ಕೆ ಬರ್ತಾ ಇದ್ದಾನಂತ? ಬರ್ಲಿ ಬರ್ಲಿ, ಅವನಿಗಿದೆ ಇವತ್ತು. ನಿಮ್ಮನ್ನೆಲ್ಲ ಬದಲಾಯಿಸ್ತೀನಿ. ಶಾಸ್ತ್ರಿಗಳೇ, ನೀವು ಹೂ ಅಂದರೆ ಅಮ್ಮನವ್ರು ಒಡೆಯಿರೋ ಕೋಣೆನ ಬಾಗಿಲು ತೆಗಿಬೋದು. ಹೌದು, ಮೊದಲಲ್ಲಿ ಹೋಗೋಣ. ಕಡೀರಿ. ನಿಮ್ಮನ್ನೆಲ್ಲ ಆಮೇಲೆ ವಿಚಾರಿಸ್ಕೊಳ್ತೀನಿ. ಇಲ್ಲೇ ಇದೆಯಲ್ಲ. ಒಡವೆ ಇರೋ ದಾಖಲೆ ಪುಸ್ತಕ ಪಂಚಾಕ್ಷರಿ ಹತ್ರ ಇದೆ. ಅವನಲ್ಲಿ ಸತ್ತೋದ? ಯಾವಾಗ ಬರ್ತಾನೆ? ಹೇಳಿ ಕಳಿಸಿದೀವಿ, ಇನ್ನೇನು ಬರ್ಬೋದು. ಎಲ್ಲ ಒಡವೆನೂ ಕಣ್ಮುಂದೆನೇ ಇದೆ. ಯಾವುದು ಕಳ್ತನ ಆಗಿಲ್ಲ ಅಂತ ನನಗನ್ನಿಸ್ತಾ ಇದೆ. ಆದರೆ ಕೊಲೆ ಆಗಿರೋ ವ್ಯಕ್ತಿ ಹತ್ರ ಒಡವೆಗಳು ಸಿಕ್ಕಿರೋದು. ಇಷ್ಟೊತ್ತಿನಲ್ಲಿ ಯಾಕೆ ಬರಕ್ಕೆ ಹೇಳಿದ್ರಿ? ರಾತ್ರಿ ಹೊತ್ತಿನಲ್ಲಿ ದೇವಸ್ಥಾನದ ಬಾಗಿಲು ತೆಗಿಯಲ್ಲ ಅಂದವರು ಬಾಗಿಲು ತೆಗಿಯೋದಲ್ದೆ ಒಡವೆ ಕೋಣಲ್ಲಿ ಏನು ಮಾಡ್ತಿದ್ದೀರಾ? ನಿಮ್ಮ ಸರ್ಕಾರಿ ಅಧಿಕಾರಿಗಳ ಕಾಟ ತಡೆಯೋದಕ್ಕಾಗ್ತಾ ಇಲ್ಲ ನಮಗೆ. ಪೊಲೀಸ್ನವರು ಒಂದು ದೂರು ತಂದಿದ್ದಾರೆ. ಯಾರೋ ವ್ಯಕ್ತಿ ಸತ್ತು ಹೋಗಿದಾನಂತೆ, ಅವನ ಹತ್ರ ಒಡವೆಗಳು ಸಿಕ್ಕಿದೆಯಂತೆ, ಅದು ನಮ್ಮ ದೇವಸ್ಥಾನದ್ದು ಅಂತ ಹೇಳಿ ತನಿಖೆ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಹಾಗಾಗಿ ಬರಬೇಕಾಯ್ತು. ನಿಮ್ಮ ಹತ್ರ ಒಡವೆಗಳ ಬಗ್ಗೆ ದಾಖಲೆ ಇದೆ ಅಲ್ವಾ? ಅದನ್ನು ತಗೊಂಬನ್ನಿ. ಎಲ್ಲ ಒಡವೆಗಳು ಸರಿಯಾಗಿದೆಯಾ ಇಲ್ವಾ ನೋಡಿ. ನೀವು ತಕ್ಷಣ ಬಾ ಅಂತ ಹೇಳಿದ್ರಲ್ವಾ? ಇಲ್ಲಿಗೆ ಬರೋ ಅವಸರದಲ್ಲಿ ಕಪಾಟಿನ ಬೀಗ ಮನೆಯಲ್ಲೇ ಮರೆತು ಬಂದ್ಬಿಟ್ಟೆ. ಎಲ್ಲ ದಾಖಲಾತಿಗಳು ಕಪಾಟಲ್ಲೇ ಇದೆ. ಬೇಕು ಅಂದರೆ ಯಾರನ್ನಾದ್ರೂ ಕಳಿಸಿ ತರಿಸ್ತೀನಿ ಬಿಡಿ. ಅದನ್ನ ಆಮೇಲೆ ಬೇಕಾದ್ರೂ ನೋಡ್ಬೋದು. ಮೊದಲು ಕೊಲೆ ಆಗಿರೋ ಜಾಗಕ್ಕೆ ಹೋಗೋಣ. ಅಲ್ಲಿ ಕೊಲೆ ಆಗಿರೋ ವ್ಯಕ್ತಿ ಶವ ಇದೆ. ನಿಮ್ಮಲ್ಲಿ ಯಾರಾದರೂ ಆ ಸತ್ ವ್ಯಕ್ತಿ ಯಾರು ಅಂತ ಗುರುತಿಸಿದ್ರೆ ನಮಗೆ ಆ ತನಿಖೆಗೆ ಸಹಾಯ ಆಗಬಹುದೇನೋ. ಅದನ್ನ ಆಮೇಲೆ ಮಾಡಿದ್ರು ಆಯ್ತು. ಮೊದಲು ಈ ಒಡವೆಗಳ ಎಣಿಕೆ ಮಾಡಿಕೊಳ್ಳ. ಮೊದಲು ಅಲ್ಲಿ ಹೋಗ್ಬಿಟ್ರೆ ದೇಹನ ಶವ ಪರೀಕ್ಷೆ ಕಳಿಸ್ಬೋದು. ತುಂಬ ಹೊತ್ತಾಗಿದೆ ಕೊಲೆಯಾಗಿ, ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಕೊಳತು ವಾಸನೆ ಬಂದ್ಬಿಡುತ್ತೆ. ಹೌದು ಶಾಸ್ತ್ರಿಗಳೇ, ನಾವು ಮೊದಲು ಅಲ್ಲಿ ಹೋಗೋಣ. ಇದನ್ನು ಯಾವಾಗ ಬೇಕಿದ್ರೂ ನೋಡ್ಕೋಬಹುದು. ಸರಿ, ಅಲ್ಲಿಗೆ ಹೋಗೋಣ. ಅರ್ಚಕರೇ, ನೀವು ಬನ್ನಿ. ನನಗಿಂತ ಚೆನ್ನಾಗಿ ನಿಮಗೆ ಭಕ್ತಾದಿಗಳ ಪರಿಚಯ ಇರುತ್ತೆ. ಅಲ್ಲಿಗೆ ಬಂದರೆ ಒಳ್ಳೆದಾಗಬಹುದು. ಎಲ್ಲಿ ಪಂಚಾಕ್ಷರಿ? ಇನ್ನೇನು ಬಂದ್ಬಿಡ್ಬೋದು. ಎಲ್ಲ ಬರಬಹುದು. ಮುಂಡ ಮೋಡ್ಸ್ದ ಒಂದು ಎಲ್ಲ ಹೋಗಿ ಸತ್ತನ. ನೋಡಿ ಶಾಸ್ತ್ರಿಗಳೇ, ಒಡವೆಗಳನ್ನ ಯಾವುದೋ ದೇವಸ್ಥಾನದ್ದೇ ಇರಬೇಕು. ನಿಮ್ಮ ದೇವಸ್ಥಾನದ್ದ ಅಂತ ಸ್ವಲ್ಪ ನೋಡಿ ಹೇಳಿ. ಯಾಕೆ ಅಂದರೆ ಇಲ್ಲಿ ಸುತ್ತಮುತ್ತ 25 ಮೈಲಿ ದೂರದಲ್ಲಿ ಯಾವುದೇ ದೇವಸ್ಥಾನ ಇಲ್ಲ. ಹೌದು, ಇದು ನಮ್ಮ ದೇವಸ್ಥಾನದ ಒಡವೆಗಳೇ. ಆ ವ್ಯಕ್ತಿ ನಿಮಗೇನಾದರೂ ಪರಿಚಯನಾ? ಸ್ವಲ್ಪ ನೋಡಿ ಹೇಳಿ. ಇಲ್ಲ, ಆತ ಯಾರು ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ ಶಾಸ್ತ್ರಿಗಳೇ.
ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ಈ ರಾಜ್ಯದಲ್ಲೇ ಪ್ರಸಿದ್ಧಿಯಾಗಿದೆ. ಅನೇಕ ವೈಭವದ ರಥೋತ್ಸವಗಳು ನಡೆದಿದೆ. ಸಾವಿರಾರು ಭಕ್ತಾದಿಗಳು ಬಂದು ಹೋಗ್ತಾರೆ. ಅವ್ರನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕಾಗುತ್ತಾ? ಒಂದು ಸಾರಿ ಈ ಮನುಷ್ಯ ನನಗೆ ಗೊತ್ತಿಲ್ಲ ಅಂತ ಅಂದಮೇಲೆ ಅರ್ಥ ಮಾಡ್ಕೋಬೇಕು. ಶಾಸ್ತ್ರಿಗಳೇ, ಇವನು 2-3 ದಿವಸದಿಂದ ನಮ್ಮ ದೇವಸ್ಥಾನ ಸುತ್ತಮುತ್ತನೇ ಓಡಾಡ್ತಾ ಇದ್ದ. ಅಮ್ಮನವ್ರ ದೇವಸ್ಥಾನದ ಬಗ್ಗೆ ವಿವರನೆಲ್ಲ ಕೇಳ್ತಾ ಇದ್ದ. ಕಳ್ಳತನ ಮಾಡೋದಕ್ಕೆ ಇದನ್ನೆಲ್ಲ ಕೇಳ್ತಾ ಇದ್ದ ಅಂತ ಈಗ ಅರ್ಥ ಆಗ್ತಾ ಇದೆ ನನಗೆ. ಯಾವ ಊರು, ಎಲ್ಲಿಂದ ಬಂದೆ ಅಂತ ಏನಾದರೂ ಹೇಳ್ದನಾ? ಇಲ್ಲ, ನಾವು ಪ್ರಶ್ನೆ ಕೇಳೋದಕ್ಕಿಂತಲೂ ಅವನೇ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ. ಅಮ್ಮನವ್ರ ಒಡವೆ ದುಡ್ಡು ಎಲ್ಲ ಕದ್ನಲ್ಲ, ಅದಕ್ಕೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ ಬಿಡಿ. ಹಾಗಾದ್ರೆ ಗರ್ಭಗುಡಿಯಲ್ಲಿರೋ ತ್ರಿಶೂಲಕ್ಕೆ ರಕ್ತ ಆಗಿರುತ್ತೆ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಕೊಲೆ ಆಗಿರೋದು ಇಲ್ಲಿ, ಗರ್ಭಗುಡಿಯಲ್ಲಿರೋ ತ್ರಿಶೂಲಕ್ಕೆ ಹೇಗೆ ರಕ್ತ ಮೆತ್ಕೊಳ್ಳುತ್ತೆ? ಹಾಗೆ ಅಲ್ವಾ ಶಾಸ್ತ್ರಿಗಳೇ ಆಗ್ತಿರೋದು? ಇತ್ತೀಚೆಗೆ ಎಷ್ಟು ಕೊಲೆಗಳಾಗಿದೆಯೋ ಆಗೆಲ್ಲ ದೇವಸ್ಥಾನದಲ್ಲಿರೋ ಅಮ್ಮನವ್ರ ತ್ರಿಶೂಲದಲ್ಲಿ ರಕ್ತ ಕಾಣಿಸ್ಕೊಂಡಿದೆ. ನಿಮ್ಗೆ ಆಗ್ಲಿಂದಾನು ಇದನ್ನೇ ಹೇಳ್ತಾ ಇದ್ದೀನಿ. ಅಮ್ಮನವ್ರಿಗೆ ಕುಂಕುಮಾರ್ಚನೆ ನಡೆಯುತ್ತೆ, ಅಭಿಷೇಕ ನಡೆಯುತ್ತೆ. ಅದ್ರ ನೀರೋ ಕುಂಕುಮಾನೋ ಏನೋ ತ್ರಿಶೂಲಕ್ಕೆ ಮೆತ್ಕೊಂಡಿರುತ್ತೆ. ನೀವು ಬಂದಾಗ್ಲಿಂದ ನಾನು ಗಮನಿಸ್ತಾ ಇದ್ದೀನಿ. ನಡೆದ ಕೊಲೆಗಳಿಗೆಲ್ಲ ಅಮ್ಮನವರೇ ಕಾರಣ ಅನ್ನೋ ರೀತಿ ಮಾತಾಡ್ತಿದ್ದೀರಿ. ಅಲ್ರಿ, ಗರ್ಭಗುಡಿಯಿಂದ ಅಮ್ಮನವ್ರು ಹೊರಗಡೆ ಬರೋದಕ್ಕಾಗುತ್ತಾ? ಈ ಕೊಲೆ ಮಾಡೋದಕ್ಕಾಗುತ್ತಾ? ನಮ್ಮ ಅಮ್ಮನವರು ಶಾಂತ ಸ್ವರೂಪಿಣಿ. ನೋಡಿ, ಒಂದ್ಸರ್ತಿ ಹೋಗಿ ಗರ್ಭಗುಡಿಯಲ್ಲಿರೋ ತ್ರಿಶೂಲನ ನೋಡೋದ್ರಲ್ಲಿ ಏನ್ ತಪ್ಪು? ನೀವು ಮುಜರಾಯಿ ಅಧಿಕಾರಿಗಳು ಅಮ್ಮನವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರಿ. ಇದು ಒಳ್ಳೇದಲ್ಲ, ಹೇಳ್ತಾ ಇದ್ದೀನಿ. ಶಾಸ್ತ್ರಿಗಳೇ, ಒಂದ್ಸಾರಿ ಹೋಗಿ ನೋಡ್ಬಿಡೋಣ. ಅನುಮಾನ ಬಂದ ಕಡೆ ಪರಿಶೀಲನೆ ಮಾಡೋದು ನಮ್ಮ ಕರ್ತವ್ಯ ಅಲ್ಲ? ಆಯ್ತು ಆಯ್ತು, ಅದು ಆಗೋಗ್ಬಿಡ್ಲಿ. ಬನ್ನಿ. ಬನ್ನಿ ಬನ್ನಿ, ನೋಡಿ. ಈಗೇನ್ ಹೇಳ್ತೀರಿ ವಿರೂಪಾಕ್ಷ ಶಾಸ್ತ್ರಿಗಳೇ? ಅದು ಕುಂಕುಮದ ಕಲೆ ಅಂತ ಹೇಳ್ತೀರೇನು? ಸ್ವಲ್ಪ ಇರಿ, ಪರೀಕ್ಷೆ ಮಾಡಿ ನೋಡಬೇಕು. ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಅಲ್ಲ. ಪರೀಕ್ಷೆ ಮಾಡಿ ನೋಡಬೇಕು ಅನ್ನೋದು ನಿಮ್ಮ ಪೊಲೀಸ್ ಪಾಠದಲ್ಲಿ ಹೇಳ್ಕೊಟ್ಟಿಲ್ವಾ? ಓ ಹಾಗೋ? ಹಾಗಾದ್ರೆ ಇರಿ, ಅದೇನು ಅಂತ ನಾನೇ ಪರಿಶೀಲನೆ ಮಾಡ್ತೀನಿ. ಇದು ಮಹಾತಾಯಿ ವಾಸ ಮಾಡುವಂತಹ ಪವಿತ್ರವಾದ ಸ್ಥಳ. ಇಲ್ಲಿ ಯಾರು ಅಂದ್ರೆ ಯಾರು, ಹೇಗೆ ಅಂದ್ರೆ ಹೇಗೆ ನುಗ್ಗು ಹಾಗಿಲ್ಲ. ಬಡಿ ಮೈಲ್ಗೆ ನೇಮ ನಿಷ್ಠೆ ಅನ್ನೋದಿದೆ. ಅದಕ್ಕೆ ಅಂತ ನಾವಿದ್ದೀವಿ. ನಾನೇ ಹೋಗಿ ನೋಡ್ತೀನಿ. ಇದು ರಕ್ತಾನೆ, ಇದು ರಕ್ತಾನೆ ಇನ್ಸ್ಪೆಕ್ಟ್ರೇ. ನಿಮ್ಮ ಅನುಮಾನ ನಿಜ ಆಗೋಯ್ತು. ನನಗೆ ಅವತ್ತಿಂದ ಇದ್ದಿದ್ದು ಇದೇ ಅನುಮಾನ ಶಾಸ್ತ್ರಿಗಳೇ, ಆದ್ರೆ ನೀವೇ ನಂಬ್ತಾ ಇರಲಿಲ್ಲ. ಹಾ, ಅಮ್ಮನವ್ರ ಮೇಲೆ ಅಪಾದ ಬರುತ್ತಲ್ಲ ಅಂತ ಹಾಗೆ ಹೇಳಿದ್ದೆ ಅಷ್ಟೇ. ಆದ್ರೆ ಅಮ್ಮನವರು ಪವಾಡವನ್ನೇ ಮಾಡಿದ್ದಾರೆ. ದುಷ್ಟರನ್ನ ಶಿಕ್ಷಿಸಿದ್ದಾರೆ, ಅನ್ಯಾಯಕ್ಕೊಳಗಾದವ್ರನ್ನ ರಕ್ಷಣೆ ಮಾಡಿದ್ದಾರೆ.
ಅಮ್ಮ, ಮಹಾತಾಯಿ, ಆಹಾ, ಏನಮ್ಮ ನಿನ್ನ ಪವಾಡ. ಮಹಾಮಾತೆ ತ್ರಿಪುರ ಸುಂದರಿ ಅಮ್ಮನವರಿಗೆ ಜಯವಾಗ್ಲಿ, ಮಹಾಮಾತೆ ತ್ರಿಪುರ ಸುಂದರಿ ಅಮ್ಮನವರಿಗೆ ಜಯವಾಗ್ಲಿ, ಮಹಾಮಾತೆ ತ್ರಿಪುರ ಸುಂದರಿ ಅಮ್ಮನವರಿಗೆ ಜಯವಾಗ್ಲಿ.